ಧ್ಯಾನಕ್ಕೆ ಕುಳಿತಿರ್ತಕ್ಕಂಥ ಶಿವನೇ ದೇವರಾಗಿದ್ದರೆ ಅವನು ಯಾರನ್ನ ಧ್ಯಾನಿಸುತ್ತಿದ್ದಾನೆ ಅನ್ನತಕ್ಕಂಥ ಅರಿವಿನ ಪ್ರಜ್ಞೆ ನಮಗೆ ಬರಬೇಕು. ಬಹಳ ಗುಡಿಗೆ ಹೋಗಬೇಕಾಗಿಲ್ಲ, ಗುಂಡಾರಕ್ಕೆ ಹೋಗಬೇಕಾಗಿಲ್ಲ, ದೇವಸ್ಥಾನಕ್ಕೆ ಹೋಗಬೇಕಾಗಿಲ್ಲ, ಅಭಿಷೇಕ ಮಾಡಬೇಕಾಗಿಲ್ಲ. ಹಣದ ತಂದೆ ತಾಯಿಗೆ ಮೋಸ ಮಾಡಲಾರದೆ ಕೊನೆಯವರೆಗೂ ಅವರ ಸೇವೆಯನ್ನ ಮಾಡಿ ಅವರಿಗೆ ಒಂದಿಷ್ಟು ಬಿಸಿ ಅನ್ನ ರೊಟ್ಟಿ ಕೊಡುವಂತ ಕೈ ನಿನ್ನದಾದ್ರೆ ಅದು ಶಿವಭಾವದ ಕೈ ಎನ್ನತಕ್ಕಂಥ ಅರಿವಿನ ಪ್ರಜ್ಞೆ ನಿನಗೆ ಮೊದಲು ಬರಬೇಕಾಗಿರ್ತಕ್ಕಂಥ. ನಮಗೆ ಪೆಂಡಾಲ ಮುಖ್ಯ ಅಲ್ಲ, ಲೈಟ್ ಮುಖ್ಯ ಅಲ್ಲ, ಜನರ ಬದಲಾವಣೆ ಮುಖ್ಯ. ಇವತ್ತು ಮಹಾ ಶಿವರಾತ್ರಿ. ಈ ದೇವಸ್ಥಾನದ ಮೇಲೆ ಒಂದು ಲಾರಿ ಬಂದು ನಿಂತು ಬಿಟ್ಟಿತ್ತು. ಎಷ್ಟು ವರ್ಷದಿಂದ? 8 ವರ್ಷದಿಂದ. ನಾನು ಈ ದಾರಿಯಲ್ಲಿ ಓಡಾಡುವಾಗ ಬಹಳ ಸಲ ಈ ದೇವಸ್ಥಾನವನ್ನ ಯಾವಾಗ ಜೀರ್ಣೋದ್ಧಾರ ಆಗ್ತದೆ ಅನ್ನತಕ್ಕಂಥ ಭಾವದಲ್ಲಿದ್ದೆ. ದೇವಸ್ಥಾನ ಕಟ್ಟೋದು ದೊಡ್ಡ ಮಾತಲ್ಲ. ಇವತ್ತು ಈ ದೇಶದಲ್ಲಿ ದೇವಸ್ಥಾನಕ್ಕಿಂತ ಮನುಷ್ಯರನ್ನ ಕಟ್ಟುವ ಕಾರ್ಯ ಆಗಬೇಕಾಗಿದೆ. ಮನುಷ್ಯನಿಗೆ ಮೊದಲು ಬರಬೇಕಾಗಿರ್ತಕ್ಕಂಥದ್ದು ಸಂಸ್ಕಾರ. ಸಂಸ್ಕಾರ ಇರಲಿಲ್ಲ ಅಂದ್ರೆ ಮನುಷ್ಯನಿಗೆ ಯಾವ ಬೆಲೆಯೂ ಇಲ್ಲ. ನಾನು ಯಾಕೆ ಸಿಟ್ಟು ಮಾಡಿದೆ ಅಂದ್ರೆ, ಈ ಕಾರ್ಯಕ್ರಮ ಮಾಡಬೇಕಾದ್ರೆ ಎಷ್ಟು ಹಿರಿಯರು ಖರ್ಚು ಮಾಡಿರ್ಬೋದು, ಎಷ್ಟು ಶ್ರಮ ಪಟ್ಟಿರ್ಬೋದು, ನಮ್ಮೆಂತಲ ಸಮಯಗಳನ್ನ ಎಷ್ಟು ನೀವು ಮೀಸಲಿಟ್ಟಿರ್ಬೋದು. ಯಾರು ಸಮಯವನ್ನ ಹಾಳು ಮಾಡಬಾರದು. ಹೊತ್ತು ಕೊಲೆಗೈವರೇ ಅಂತ ಕೇಳ್ತಾರೆ ಬಸವಣ್ಣರು. ಸಮಯವನ್ನ ಹಾಳು ಮಾಡುವುದಿದ್ರೆ ಈ ಜಗತ್ತಿನಲ್ಲಿ ಮನುಷ್ಯ ಮಾತ್ರ ಒಬ್ಬನೇ. ಇವತ್ತು ಮಹಾಶಿವರಾತ್ರಿ. ಶಿವರಾತ್ರಿ ಅಂದ್ರೆ ಏನು? ಇದು ಮನರಂಜನೆಯ ಅಲ್ಲ, ಇದು ಕಾರ್ಯಕ್ರಮ, ಇದು ಶಿವರಂಜನೆ. ಮನುಷ್ಯ ಇಲ್ಲಿ ಒಳ್ಳೆಯದನ್ನು ತಿಳಿದುಕೊಳ್ಳುವುದಕ್ಕಾಗಿ ಬರಬೇಕೆ ಹೊರತು ತನ್ನ ಕುಚೇಷ್ಟೆಯನ್ನು ತೋರಿಸಲಿಕ್ಕಾಗಿ ಇಲ್ಲಿ ಬರಬಾರದು. ಮನುಷ್ಯ ಈ ಜಾಗಕ್ಕೆ ಬದಲಾಗಲಿಕ್ಕೆ ಬರಬೇಕೆ ಹೊರತು ನಾನು ಇದ್ದಾಗೆ ಇರ್ತೇನೆ ಅಂತ ಹೇಳತಕ್ಕಂಥ ಅಹಂಕಾರವನ್ನು ತೋರಿಸಲಿಕ್ಕಾಗಿ ಬರಬಾರದು. ಮನುಷ್ಯನಿಗೆ ಯಾಕೆ ಈ ತರದ ಕಾರ್ಯಕ್ರಮ ಮಾಡ್ತಾರೆ ಅನ್ನತಕ್ಕಂಥ ಅರಿವಿನ ಪ್ರಜ್ಞೆ ಮೊದಲಿರಬೇಕು. ನಾನು ಎಲ್ಲೂ ಒಪ್ಪಲಿಲ್ಲ. ಇವತ್ತು ಬಹಳ ಕಾರ್ಯಕ್ರಮಗಳು ಬಂದ್ರೆ ಒಪ್ಪಲಿಲ್ಲ ನಾನು. ಆದ್ರೆ ನಮ್ಮ TV9 ಬೆಳಗಾವಿ ಸದಾಶಿವ ಮಾನೆ ಅವರ ಮಾತು, ಅವರ ಪ್ರೀತಿಗೋಸ್ಕರ ಇಲ್ಲಿಗೆ ಈ ಕಾರ್ಯಕ್ರಮಕ್ಕೆ ಇಲ್ಲಿಗೆ ಆಗಮಿಸಿದ್ದೇನೆ ಅನ್ನತಕ್ಕಂಥ ಮಾತನ್ನು ಹೇಳ್ತೇನೆ. ಕಾರಣ ನಮ್ಮ ಸಮಯವನ್ನ ಸದ್ಬಳಕೆ ಮಾಡುವ ಜಾಗಕ್ಕೆ ಹೋಗ್ತೇವೆ ನಾವು. ಸದ್ಬಳಕೆಯಲ್ಲಿ ಜಾಗಕ್ಕೆ ನೀವು 50 ಕೋಟಿ ಕೊಟ್ಟರು ನಾವು ಬರೋದಿಲ್ಲ. ನಮಗೆ ಪೆಂಡಾಲ ಮುಖ್ಯ ಅಲ್ಲ, ಲೈಟ್ ಮುಖ್ಯ ಅಲ್ಲ, ಜನರ ಬದಲಾವಣೆ ಮುಖ್ಯ. ನಮಗೆ ಡ್ಯಾನ್ಸ್ ಮುಖ್ಯ ಅಲ್ಲ, ನಮಗೆ ರಾಜಕಾರಣಿಗಳು ಮುಖ್ಯ ಅಲ್ಲ. ನಮ್ಮ ಅಂತರಂಗಕ್ಕೆ ಏನಾದರೂ ಒಂದಿಷ್ಟು ಬೆಳಕು ಸಿಗ್ತದ ಅಂತ ವಿಚಾರ ಮಾಡುವುದೇ ಇವತ್ತಿನ ಆದ್ಯ ಕರ್ತವ್ಯ ಆಗಬೇಕು. ಮೊಬೈಲಲ್ಲಿ ಯಾರು ರೆಕಾರ್ಡ್ ಮಾಡ್ಕೋಬಾರ್ದು. ಬಹಳ ಜನ ಇಲ್ಲಿ ಬಂದು ಮಾತನಾಡಿ ಹೋಗಿದ್ದಾರೆ ನಿಮಗಾಗಿ. ಇವತ್ತು ಬಹಳ ಒಳ್ಳೆಯ ದಿನ ಅನ್ನತಕ್ಕಂಥದ್ದು ಈ ದೇಶದ ಅತಿ ಅದ್ಭುತವಾದ ದಿನ. ಇವತ್ತು ಯಾವ ದಿನ ಅಂದ್ರೆ ಈ ದೇಶದ ದ್ರಾವಿಡ ಮೂಲದ ಸಂಸ್ಕೃತಿಯನ್ನ ಎತ್ತಿ ಹಿಡಿದಿರ್ತಕ್ಕಂತಹ ಆದಿ ಶಿವನ ಜನ್ಮ ದಿನಾಚರಣೆ. ಇವತ್ತೇ ಶಿವ ಹುಟ್ಟಿದ್ದು.
ಶಿವ ಅನ್ನತಕ್ಕಂಥವರು ಇವತ್ತು ಜನ್ಮ ತಾಳಿರುವಂತ ದಿನ ಇದು. ಈ ಶಿವ ಯಾರು ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ವ್ಯಾಸ ಮಹರ್ಷಿಗಳು 18 ಪುರಾಣಗಳನ್ನು ಬರೆದಿದ್ದಾರೆ. 18 ಪುರಾಣಗಳಲ್ಲಿ 10 ಶಿವಪುರಾಣ, 8 ವಿಷ್ಣು ಪುರಾಣ. 10 ಶಿವಪುರಾಣಗಳು ಪೌರಾಣಿಕ ಕಲ್ಪನೆಯ ಶಿವನ ಜೀವನವನ್ನು ಆಧರಿಸಿ ಬಂದಿದೆ. ಆದರೆ ಇವತ್ತಿನ ಶಿವ ಇದ್ದನಲ್ಲ, ಈ ಶಿವರಾತ್ರಿ ಇದೆಯಲ್ಲ, ಈ ದೇಶದೊಳಗೆ ಮೊಟ್ಟ ಮೊದಲಿಗೆ ಆತನೇ ನಾಟ್ಯವನ್ನ ಕಲಿಸಿದವನು. ಅವನಿಗೆ ನಟರಾಜ ಅಂತ. ಈ ದೇಶದೊಳಗಡೆ ಪತಂಜಲಿ ಯೋಗ ಸೂತ್ರ ಬರುವ ಪೂರ್ವದಲ್ಲೇ ಯೋಗವನ್ನ ತಂದವನು ಶಿವ ಈ ದೇಶಕ್ಕೆ. ನಮಗೆ ಕಲ್ಪನೆ ಇರಬೇಕು, ಓದುವಿಕೆ ಇರಬೇಕು, ಇತಿಹಾಸದ ಪ್ರಜ್ಞೆ ಇರಬೇಕು. ಯಾವ ಮನುಷ್ಯನಿಗೆ ಇತಿಹಾಸದ ಪ್ರಜ್ಞೆ ಇರೋದಿಲ್ಲ, ಅವನು ಇದ್ದು ಸತ್ತಂತೆ. ಯಾವ ಮನುಷ್ಯನಿಗೆ ಇತಿಹಾಸದ ಪ್ರಜ್ಞೆಯ ಅರಿವಿನ ಜ್ಞಾನ ಇರೋದಿಲ್ಲ, ಅವನು ಎಂತಹ ದೊಡ್ಡ ವ್ಯಕ್ತಿಯಾಗಿದ್ದರೂ ಸಹ ನಡೆಯುವ ಹೆಣ, ನುಡಿಯುವ ಹೆಣ ಇದ್ದಂತೆ. ಹಾಗಾಗಿ ಈ ಜಗತ್ತಿನಲ್ಲಿ ಬಹಳ ಮೊಟ್ಟ ಮೊದಲಿಗೆ ಬಂದಿರತಕ್ಕಂತಹ ಶಿವ ಇದ್ದಾನಲ್ಲ, ಬಹಳ ಅಪರೂಪವಾದ ಶಿವ. ಶಿವನಲ್ಲಿ 3 ಪ್ರಕಾರದ ಶಿವ. ಒಂದು ಪೌರಾಣಿಕ ಕಲ್ಪನೆಯ ಶಿವ, ಇನ್ನೊಂದು ಈ ಜಗತ್ತಿನ ಮೊಟ್ಟ ಮೊದಲನೆಯ ಯೋಗಿ ಶಿವ, ಇನ್ನೊಂದು ನಮ್ಮ ನಿಮ್ಮೆಲ್ಲರನ್ನ ಸೃಷ್ಟಿ ಮಾಡಿರ್ತಕ್ಕಂಥ ನಿರಾಕಾರವಾಗಿರ್ತಕ್ಕಂಥ ಪರಮಾತ್ಮನ ಶಿವ. ಈ ಕಲ್ಪನೆ ಚೆನ್ನಾಗಿರ್ಬೇಕು ನಿಮ್ಗೆಲ್ಲರಿಗೂ. ಬಹಳ ಜನರಿಗೆ ಶಿವನ ಬಗ್ಗೆ ಅರಿವಿನ ಕೊರತೆ. ಶಿವ ಅಂದ್ರೆ ಯಾರು ಗೊತ್ತಿಲ್ಲ. ನಾನು ಹೇಳಿದೆ 3 ಪ್ರಕಾರದ ಶಿವ ಇದ್ದಾನೆ ಈ ಭಾರತದಲ್ಲಿ. ಮೊದಲನೆಯ ಶಿವ ಯಾರು? ಈ ಸೃಷ್ಟಿಯನ್ನ ಮಾಡಿರ್ತಕ್ಕಂಥ ಸೃಷ್ಟಿಕರ್ತ. ಆ ಸೃಷ್ಟಿಕರ್ತನಾದ ಶಿವ ಯಾರು ಅಂದ್ರೆ, ಆ ಸೃಷ್ಟಿಕರ್ತನಾದ ಪರಮಾತ್ಮ ಆಗಿರ್ತಕ್ಕಂಥ ಶಿವನಿಗೆ ತಂದೆ ತಾಯಿಗಳಿಲ್ಲ, ನಾಮರೂಪಗಳಿಲ್ಲ, ಸ್ಥಳಗಳಿಲ್ಲ. ಅವನು ಎಲ್ಲಾ ಕಡೆಯಲ್ಲಿ ಓತಪ್ರೋತವಾಗಿ ಗಾಳಿಯಂತೆ ಇರುವಂತಹ ಅತಿ ಅದ್ಭುತವಾದಂತಹ ನಿರಾಕಾರವಾದಂಥ ಶಕ್ತಿಯನ್ನು ಹೊಂದಿರತಕ್ಕಂಥ ಮೊಟ್ಟ ಮೊದಲನೆಯ ಶಿವ. ಇದು ಈ ಸೃಷ್ಟಿಕರ್ತನಾದಂಥ ಶಿವ. ಈ ಸೃಷ್ಟಿಕರ್ತನಾದಂತಹ ಶಿವನ ನಂತರ ಬರ್ತಕ್ಕಂಥದೇ ಪೌರಾಣಿಕ ಕಲ್ಪನೆಯ ಶಿವ. ಈ ಪೌರಾಣಿಕ ಕಲ್ಪನೆಯ ಶಿವ ಯಾರು? ಈಗ ನೀವೆಲ್ಲರೂ ಓಂ ನಮಃ ಶಿವಾಯ ಅನ್ನತಕ್ಕಂಥ ಟಿವಿ ಸೀರಿಯಲ್ ನೋಡ್ತೀವಿ. ಇಲ್ಲಿ ಕಾಣ್ತಾ ಇದೆ, ಒಂದು ಧ್ಯಾನ ಮಾಡುವಂತ ಶಿವನ ಭಾವಚಿತ್ರವನ್ನ ನೀವು ನೋಡಬೇಕು. ಶಿವ 2 ಕೈಗಳನ್ನು ಹೀಗೆ ಇಟ್ಟುಕೊಂಡು ಕಣ್ಣು ಮುಚ್ಚಿಕೊಂಡು ಶಿವ ಧ್ಯಾನ ಮಾಡ್ತಾ ಇರ್ತಾನೆ. ಯಾರು ಮೊಬೈಲಲ್ಲಿ ಮಾತನಾಡ್ತಿರೋದಿಲ್ಲ, ಹೊರಗಡೆ ಹೋಗಿ ಮಾತನಾಡಿ. ಶಿವ 2 ಕೈಗಳನ್ನು ಹಿಡಿದುಕೊಂಡು ಧ್ಯಾನ ಮಾಡುವ ಚಿತ್ರಣವನ್ನ ನೀವು ನೋಡಿ. ನಾವು ನೀವೆಲ್ಲರೂ ಪೂಜಿಸುವಂತ ಶಿವ ಧ್ಯಾನಕ್ಕೆ ಕುಳಿತಿದ್ದಾನೆ ಅಂದ್ರೆ, ಧ್ಯಾನಕ್ಕೆ ಕುಳಿತಿರ್ತಕ್ಕಂಥ ಶಿವನೇ ದೇವರಾಗಿದ್ದರೆ ಅವನು ಯಾರನ್ನ ಧ್ಯಾನಿಸುತ್ತಿದ್ದಾನೆ ಅನ್ನತಕ್ಕಂಥ ಅರಿವಿನ ಪ್ರಜ್ಞೆ ನಮಗೆ ಬರಬೇಕು. ಹಾಗಾದ್ರೆ ಯಾರು ಶಿವ? ಯಾರು ಈ ಜಗತ್ತಿನಲ್ಲಿ ಮೊಟ್ಟ ಮೊದಲನೇ ಶಿವ ಯಾರು? ಅವನ ಅರಿವು ಏನು? ಅವನ ನಿಲುವು ಏನು? ಆತನ ಆಚಾರವೇನು? ಆತನ ವಿಚಾರವೇನು? ಆತ ಇರುವ ಸ್ಥಳವಾದರೂ ಯಾವುದು? ಇದು ಬಹಳ ಮುಖ್ಯವಾಗಿ ನಿಮಗೆ ಶಿವರಾತ್ರಿ ದಿನದ ಕಲ್ಪನೆ ಬರಬೇಕು. ನಾನು ಹೇಳಿದೆ, ಇವತ್ತಿನ ದಿನ ಯಾವ ದಿನ ಅಂತ ಹೇಳಿದ್ರೆ, ಈ ದೇಶದೊಳಗಡೆ ಮೊಟ್ಟ ಮೊದಲಿಗೆ ಕುಳಿತುಕೊಂಡು ಧ್ಯಾನ ಮಾಡಿರುವ ಶಿವನ ದಿನಾಚರಣೆ ಇದು. ಶಿವ ಧ್ಯಾನಕ್ಕೆ ಕುಳಿತಿದ್ದಾನೆ.
ಶಿವ ಧ್ಯಾನಕ್ಕೆ ಕುಳಿತು ಯಾರನ್ನ ಪ್ರಾರ್ಥಿಸ್ತಾ ಇದ್ದಾನೆ ಅಂತಂದ್ರೆ, ಶಿವ ಧ್ಯಾನಕ್ಕೆ ಕುಳಿತು ಈ ಜಗತ್ತನ್ನ ಸೃಷ್ಟಿ ಮಾಡಿರುವ ನಿರಾಕಾರವಾದ ಪರಮಾತ್ಮನನ್ನ ಧ್ಯಾನಿಸ್ತಾ ಇರ್ತಾನೆ. ನಿರಾಕಾರವಾಗಿರುವ ಪರಮಾತ್ಮನನ್ನ ಧ್ಯಾನಿಸುವಂತ ಶಿವ ಈ ದೇಶದಲ್ಲಿ ಮೊಟ್ಟ ಮೊದಲಿಗೆ ಪರಮಾತ್ಮ ಯಾರು ಅಂತ ತಿಳಿಸಿರ್ತಕ್ಕಂತಹ ದಿನ ಯಾವುದಾದ್ರೂ ಇದ್ರೆ ಅದು ಮಹಾಶಿವರಾತ್ರಿ ದಿನ ಅನ್ನತಕ್ಕಂಥದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥ. ಶಿವ ಅನ್ನುವಂಥ ಶಬ್ದವೇ ಬಹಳ ಅತಿ ಅದ್ಭುತವಾಗಿರ್ತಕ್ಕಂಥದ್ದು. ಶಿವ ಅಂತ ಹೇಳಿದ್ರೆ ಮಂಗಲ, ಶಿವ ಅಂತ ಹೇಳಿದ್ರೆ ಪ್ರಕಾಶ, ಶಿವ ಅಂತ ಹೇಳಿದ್ರೆ ನಿನ್ನ ಇನ್ನರ್ ಕಾನ್ಸಿಯಸ್ ನಾಲೆಡ್ಜ್, ಶಿವ ಅಂತ ಹೇಳಿದ್ರೆ ಅರಿವಿನ ಪ್ರಜ್ಞೆ, ಶಿವ ಅಂತ ಹೇಳಿದ್ರೆ ಸತ್ಕ್ರಿಯೆ, ಶಿವ ಅಂತ ಹೇಳಿದ್ರೆ ಅರಿವು, ಶಿವ ಅಂತ ಹೇಳಿದ್ರೆ ಆಚಾರ, ಶಿವ ಅಂತ ಹೇಳಿದ್ರೆ ಸುಳ್ಳು ಮಾತನಾಡದಿರುವುದು, ಶಿವ ಅಂತ ಹೇಳಿದ್ರೆ ಇನ್ನೊಬ್ಬರ ದುಡ್ಡು ಹೊಡಿಲಾರದೆ ಬದುಕುವುದು. ಇಷ್ಟೇ, ಏನು ಅಲ್ಲ. ಬೆಳಗಿನ ಸಂಜೆವರೆಗೂ ಉಪವಾಸ ಇರೋದು, ಸಾಯಂಕಾಲ 2 ಕೆಜಿ ಉಪ್ಪಿಟ್ಟು ತಿನ್ನೋದು ಅಲ್ವಾ? ಒಂದು ದಿನ ಉಪವಾಸ. ಉಪ ಅಂದ್ರೆ ಏನು? ಸಮೀಪ. ವಾಸ ಅಂದ್ರೆ ಏನು? ಯಾವತ್ತು ನಮ್ಮನ್ನ ಬಿಡಲಾರದೆ ಇರುವುದು ಯಾವುದು? ಅದು ಉಪವಾಸ. ಉಪ ಅಂದ್ರೆ ಆಹಾರ ಬಿಡೋದಲ್ಲ, ಯಾವತ್ತು ನಮ್ಮ ಸಮೀಪನೇ ಇರ್ತಾನೆ ಅವನು. ಪ್ರತಿದಿನ ಉಪವಾಸ. ನಾವು ಪ್ರತಿ ಕ್ಷಣನ ಮಾತ್ರ ಉಪವಾಸ ಇದ್ದಾನೆ ಅವನು. ಅವನು ನಡೆಯ ಒಳಗಡೆ ಇದ್ದಾನೆ, ನುಡಿಯ ಒಳಗಡೆ ಇದ್ದಾನೆ, ಕೇಳುವುದರೊಳಗಡೆ ಇದ್ದಾನೆ, ಮುಟ್ಟುವುದರೊಳಗಡೆ ಇದ್ದಾನೆ, ಬಿತ್ತುವುದರೊಳಗಡೆ ಇದ್ದಾನೆ. ಎಳ್ಳು ಮನೆಯಲ್ಲಿ ಮುಳ್ಳು ಮನೆಯಲ್ಲಿ ಪೊಳ್ಳು ಬಿಡದಂಗ ತುಂಬಿ ತುಳಕಾನ ಚಿಂತಿ ಯಾಕೆ ಮಾಡ್ತಿ ತಂಗಿ, ಚಿನ್ಮಯ ಶಿವನಿದ್ದಾನೆ ಹೇಳುತ್ತೆ. ಬಹಳ ಜನರಿಗೆ ಶಿವನ ಬಗ್ಗೆ ಕಲ್ಪನೆ ಬಹಳ ಕಡಿಮೆ ರೀ. ಶಿವನ ಬಗ್ಗೆ ಬಹಳ ಕಲ್ಪನೆ ಕಡಿಮೆ. ಶಿವ ಅಂದ್ರೆ ಇನ್ನೇನು ಅಲ್ಲ, ಶಿವ ಅಂದ್ರೆ ಇನ್ನೇನು ಅಲ್ಲ. ಶಿವ ಅಂದ್ರೆ ಏನು ಅಂತ ನೀವು ತಿಳ್ಕೋಬೇಕಿತ್ತು ಅಂದ್ರೆ, ಶಿವ ಅಂದ್ರೆ ಈ ಊರಿನಲ್ಲಿ ಇರ್ತಕ್ಕಂಥ ಹುಡುಗರು, ಶಿವ ಅಂತ ಹೇಳಿದ್ರೆ ಈ ಊರಿನಲ್ಲಿ ಇರ್ತಕ್ಕಂಥ ಜನ ಏನ್ ತಿಳ್ಕೊಳ್ಳೋದು ಅಂದ್ರೆ, ಶಿವ ಅಂದ್ರೆ ಯಾರು, ಶಿವರಾತ್ರಿ ಅಂದ್ರೆ ಯಾರು ಅಂತ ಹೇಳಿದ್ರೆ, ಒಂದು ಬಕೆಟ್ ನಲ್ಲಿ ಹಾಲು ಹಾಕೋದು, ಇನ್ನೊಂದು ಬಕೆಟ್ ನಲ್ಲಿ ಸರಾಯಿ ಹಾಕೋದು, ನಿಮ್ಮ ಊರು ನಾಯಿನ ಹಿಡ್ಕೊಂಡು ಬಂದು ಅದರ ಮುಂದೆ ನಿಲ್ಲಿಸೋದು, ನಾಯಿ ಯಾವುದು ಕುಡಿತಿದೆ ನೋಡಿ ಜೀವನ ಮಾಡಿಬಿಟ್ರೆ ಶಿವ ಯಾರು ಅಂತ ನಾಯಿ ಕಲಿಸ್ತದೆ ಅನ್ನತಕ್ಕಂಥವ್ರು ನಮಗಿರ್ಬೇಕು. ಏನದು? ನಾಯಿ ಯಾವುದು ಕುಡಿತದ ಅಂತ ತಿಳ್ಕೋಬೇಕು ಮನುಷ್ಯ. ಶಿವ ಯಾರು ಅಂತ ಗೊತ್ತಾಗ್ತದೆ. ನಾಯಿಗೆ ಗೊತ್ತು ದೇವರು ನನಗೆ ಹಾಲನ್ನೇ ಕುಡಿ ಅಂತ ಹೇಳಾನ. ಯಾರಿಗೆ? ನಾಯಿಗೆ. ನಾಯಿಗೆ ಏನ್ ಹೇಳಿದೆ? ಹಾಲನ್ನೇ ಕುಡಿ ಅಂತ ಹೇಳಿರ್ತಕ್ಕಂಥದ್ದು ಪರಮಾತ್ಮ. ಆದ್ರೆ ಮನುಷ್ಯ ಏನು ಕುಡಿಬೇಕು ಅದನ್ನ ಕುಡಿಲಾರದೆ ಏನು ಕುಡಿತಾ ಇದ್ದಾನಲ್ಲ, ಅಪೇಯ ಪೇಯ, ಅಭಕ್ಷ್ಯ ಭಕ್ಷಣ. ಮನುಷ್ಯ ಈ ಜಗತ್ತಿಗೆ ಏತಕ್ಕಾಗಿ ಹುಟ್ಟಿ ಬಂದಿದ್ದೀವಿ ಅನ್ನತಕ್ಕಂಥ ಅರಿವಿನ ಪ್ರಜ್ಞೆನೇ ಹೊರಟೋಯ್ತು, ಎಲ್ಲವೂ ಹೊರಟೋಯ್ತು. ಸುಮ್ಮನೆ ಮನುಷ್ಯನಿಗೆ ಶಿವಭಾವ ಬರಬೇಕಿತ್ತು ಅಂದ್ರೆ ಮನುಷ್ಯ ಏನು ಮಾಡೋದು ಬೇಕಾಗಿಲ್ರಿ. ಮನುಷ್ಯ ಏನು ಮಾಡೋದು ಬೇಕಾಗಿಲ್ಲ. ಬಹಳ ಗುಡಿಗೆ ಹೋಗಬೇಕಾಗಿಲ್ಲ, ಗುಂಡಾರಕ್ಕೆ ಹೋಗಬೇಕಾಗಿಲ್ಲ, ದೇವಸ್ಥಾನಕ್ಕೆ ಹೋಗಬೇಕಾಗಿಲ್ಲ, ಅಭಿಷೇಕ ಮಾಡಬೇಕಾಗಿಲ್ಲ. ಹಡದ ತಂದೆ ತಾಯಿಗೆ ಮೋಸ ಮಾಡಲಾರದೆ ಕೊನೆಯವರೆಗೂ ಅವರ ಸೇವೆಯನ್ನ ಮಾಡಿ ಅವರಿಗೆ ಒಂದಿಷ್ಟು ಬಿಸಿ ಅನ್ನ ರೊಟ್ಟಿ ಕೊಡುವಂತ ಕೈ ನಿನ್ನದಾದ್ರೆ ಅದು ಶಿವಭಾವದ ಕೈ ಎನ್ನತಕ್ಕಂಥ ಅರಿವಿನ ಪ್ರಜ್ಞೆ ನಿನಗೆ ಮೊದಲು ಬರಬೇಕಾಗಿರ್ತಕ್ಕಂಥ. ಯಾವ ನೀರಿಗೋಗಿ ಮುಳುಗು ಬಂದ್ರೆ ಗಂಗೆಯಲ್ಲಿ ಮುಳುಗಿದರೆ ಕಳಂಕ ಬಿಟ್ಟಿದ್ದೆ